ದೈವದ ಮೇಲೆ ಭಾರ ಹಾಕಿ ಆಡುವಂಥದ್ದು ಅಂದ್ರೆ ಮನುಷ್ಯನ ಪ್ರೆಷರ್ ಬೀಳಬಾರ್ದು ಅನ್ನೋ ದೃಷ್ಟಿ ಇದ್ದುಕೊಂಡು ಇದು ಒಳ್ಳೆಯದ ಇಲ್ಲಂತಲ್ಲ. ಆದರೆ ಪೂರ್ತಿಯಾಗಿ ಅದ್ರ ಮೇಲೆ ಅವಲಂಬಿತ ಆಗುವುದಲ್ಲ. ನಮ್ಮ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ಬೇಕಾಗ್ತದಲ್ಲ. ಅದು ದೈವದನೋ ಇಲ್ಲೋ ಅದ್ರ ಬಗ್ಗೆ ಚರ್ಚೆಯಲ್ಲಿ ಮುಖ್ಯ ಇಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬಾಲಿಂಗ್ ಬಲದ ಮೇಲೆ, ನಮ್ಮ ಬ್ಯಾಟಿಂಗ್ ಬಲದ ಮೇಲೆ ಎಲ್ಲಕ್ಕಿಂತ ಹೆಚ್ಚು ಗೆಲ್ತೀನಿ ಅನ್ನೋ ಮನೋಭಾವದಿಂದ ಇಂತಹ ಪಂದ್ಯಗಳು, ನಿರ್ಣಾಯಕ ಪಂದ್ಯಗಳನ್ನು ಗೆಲ್ಲಕ್ಕೆ ಸಾಧ್ಯದ. ಆ ದೃಷ್ಟಿ ಇಟ್ಕೊಂಡು ಈ ಒಂದು 3ನೇ ವಿಶ್ವಕಪ್ ಈ ಟೆಸ್ಟದ್ದು ಇದರಲ್ಲಿ ಇವತ್ತು ನಮ್ಮ ದಕ್ಷಿಣ ಆಫ್ರಿಕಾ ತಂಡ ಗೆದ್ದದ. ಯಾಕಂತಂದ್ರೆ ಈ ಪೂರ್ವದಲ್ಲಿ ಅದು ಹೇಳ್ಕೊಳ್ಳೋದು ಸಾಧನೆ ಮಾಡಿರಲಿಲ್ಲ. 1998ರಲ್ಲಿ ICC ಚಾಂಪಿಯನ್ಸ್ ಟ್ರಾಫಿ ಒಳಗೆ ಗೆದ್ದಿತ್ತು ವೆಸ್ಟ್ ಇಂಡೀಸ್ ವಿರೋಧವಾಗ. ಅದನ್ನು ಬಿಟ್ಟರೆ ನಂತರದ 2024ರಾಗ T20ಯಲ್ಲಿ ಫೈನಲ್ಗೆ ಬಂದಿತ್ತು. ಆಗ ಭಾರತ ಗೆದ್ದಿತ್ತು. ಇದು ರನ್ನರ್ಸ್ ಅಪ್ ಆಗಿತ್ತು. ಆದರೆ ಈ ಸಲ ಟೆಸ್ಟನ್ನು, ಯಾಕಂದ್ರೆ ಟೆಸ್ಟ್ ಆಡೋದ್ರಲ್ಲಿ ಸುಲಭದ ಕೆಲಸ ಅಲ್ಲ. 5 ದಿನಗಳ ಒಳಗೆ ಆಡಬೇಕಾಗ್ತದೆ. ಯಾವುದೇ ಬಾಲರನ್ನು ಎದುರಿಸಬೇಕಾಗ್ತದೆ. ಅದರಲ್ಲೂ ಭಾಳ ಉಪಯುಕ್ತ ಆಗುವಂಥ ಮತ್ತು ಅದರಲ್ಲೂ ಪ್ರಬಲ ಆದಂಥ ಬಾಲರನ್ನು ಎದುರಿಸಬೇಕಾಗ್ತದೆ. ಈ ಒನ್ ಡೇದಲ್ಲೇ T20ಯಲ್ಲಿ 5 ಓವರು 10 ಓವರು ಎದುರಿಸುವಂಥವಿದ್ರೆ ಇಲ್ಲಿ ನಿರಂತರ ಒಬ್ಬ ವ್ಯಕ್ತಿ ಅಥವಾ ಬಾಲರ್ ಯಶಸ್ವಿ ಆಗ್ತಾಯಿದ್ರೆ ಅವ್ರ ಕಡೆಯಿಂದ ಬಾಲ್ ಹಾಕ್ಸುವಂಥದ್ದು ಮತ್ತು ಫೀಲ್ಡಿಂಗು ಸಹಿತ ಇವತ್ತು ಭಾಳಷ್ಟು ಇಂಪ್ರೂವ್ ಆಗಿದೆ ಟೆಸ್ಟ್ನಲ್ಲೇ. ಕಾರಣ ಇಷ್ಟ ಹೇಗೆ ಹಲವು ಸಲ ನಾವು ಚರ್ಚೆ ಮಾಡಿದ್ದೀವಿ. ಹಿಂದಿನ ಒಂದು ಟೆಸ್ಟ್ಗಳಲ್ಲಿ ಒಂದು ಲೇಜಿನೆಸ್ ಇರ್ತಾಯಿತ್ತು. ಆದರೆ ಇವತ್ತು ಹಾಗಿಲ್ಲ. ಹೇಗಂತಂದ್ರೆ T20 ಜೊತೆಗೆ ಒನ್ ಡೇ ಈ ಕ್ರಿಕೆಟರ್ ಬಂದಾಗಿಂದ ಆ್ಯಕ್ಟಿವ್ನೆಸ್ ಹೆಚ್ಚಾಗಿದೆ. ಫೀಲ್ಡಿಂಗ್ ಭಾಳ ಇಂಪ್ರೂವ್ ಆಗಿದೆ. ಇವತ್ತು ಫೀಲ್ಡಿಂಗು ಹಂಗೆ ಇಂಪ್ರೂವ್ ಆಗ್ಯದ, ಬಾಲಿಂಗು ಇಂಪ್ರೂವ್ ಆಗ್ಯದ, ಬ್ಯಾಟಿಂಗು ಇಂಪ್ರೂವ್ ಆಗ್ಯದ. ಯಾಕಪ್ಪ ಅಂತಂದ್ರೆ ಯಾರ್ಕರ್ ಲೆಗ್ ಬಾಲ್ಗಳಾಗಿರ್ಬೋದು ಮತ್ತು ನಮ್ಮ ಹೃದಯಕ್ಕೆ ನೇರವಾಗಿ ಬರುವಂಥ ಬಾಲಿಂಗ್ ಭಾಳ ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸುವಂಥ ಚಾಕಚಕ್ಯತೆ ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಅಥವಾ ಬ್ಯಾಟರ್ಗಳಿಗೆ ಇರುವಂಥದ್ದನ್ನು ಸಹಿತ ಅಷ್ಟು ಮುಖ್ಯದ. ಯಾರು ತಮ್ಮ ಪಾದಗಳ ಚಲನೆ ಮೇಲೆ ಪ್ರಬುದ್ಧ ಇರ್ತಾರೋ ಮತ್ತು ಐಸೈಟ್ ಭಾಳ ಮುಖ್ಯ ಆಗ್ತದಿಲ್ಲ. ಟೆಸ್ಟ್ನಲ್ಲಿ ಆಯಿತು, ಯಾವುದೇ ಇದರಲ್ಲಿ ಆಯಿತು, ಐಸೈಟ್ನಿಂದ ಅದು ಬಿಸಿಲಲ್ಲಿ ಸತತ ಆಡೋದ್ರಿಂದಾಗಿ ಸಹಜವಾಗಿ ಬಾಲರ್ನ ಒಂದು ಚೆಂಡ ಆಗಿರ್ಬೋದು, ಅದರಲ್ಲೂ ಕೆಂಪು ಚೆಂಡ ಸ್ಪಷ್ಟ ಕಾಣ್ತದೆ. ಬಟ್ ಬೆಳೆದು ಅದು ಸುಲಭ ಕಾಣೋದು, ಅದಕ್ಕೆ ಕೆಂಪು ಚೆಂಡನ್ನು ಬಳಸ್ತಾ ಇರ್ತಾರೆ. ಆ ದೃಷ್ಟಿ ಇಟ್ಕೊಂಡು ನಮ್ಮ ದಕ್ಷಿಣ ಆಫ್ರಿಕಾದ ಬ್ಯಾಟರ್ಗಳು ಮತ್ತು ಬಾಲರ್ಗಳು ಆಸ್ಟ್ರೇಲಿಯಾದವ್ರಿಗಿಂತ ಒಳ್ಳೆಯ ಆಟವನ್ನು ಅತ್ಯಂತ ಒಂದು ಉತ್ತಮ ಸಂದರ್ಭದಲ್ಲಿ, ಯಾಕಂದರೆ ನಮ್ಮಲ್ಲೊಂದು ವಚನದ ಹೊತ್ತಿಗೆ ಒದಗದ ಮಾತು 10 ಸಹಸ್ರ ವ್ಯರ್ಥ. ಹೊತ್ತಿಗೆ ಒದಗಬೇಕು ಮಾತದು 10 ಸಹಸ್ರ ವ್ಯರ್ಥ. ಬರೀ ಮಾತು ಕತ್ತೆ ಕೂಗಿದ್ರೂ ಪಾಲ್ಗೊಂಡು